ನ್ಯಾಯಾಂಗ ಇವಾಗವರೆಗೂ ಮಾಡಿರುವಂಥ ತನಿಖೆ ಕೂಡ ಯಾವುದೇ ಲೋಪಗಳು ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ಈ ಮೂರು ವಿಚಾರಗಳ ಆಧಾರದ ಮೇಲೆ ನ್ಯಾಯಾಲಯ CBI ತನಿಖೆಯನ್ನು ಕೋರಿ ಸಲ್ಲಿಸಿದಂಥ ಅರ್ಜಿಯನ್ನು ವಜಾಗೊಳಿಸಿ ಆದೇಶವನ್ನು ಮಾಡಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದರ ಪ್ರತಿ ಸಿಕ್ಕಿದ ನಂತರ ಬೇರೆ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ನೆಕ್ಸ್ಟ್ ಪ್ರೊಸೀಜರ್ಗೆ ಮತ್ತು ನಿಮ್ಮ ಕಾನೂನು ಹೋರಾಟಕ್ಕೆ ಇದು ಬಿಟ್ಲಾಗ್ಬೋದು ಅಂತ ಇಡಿಗೆ ಮತ್ತು ಈಗ ಇಡಿ ಅವರು ಕೊಟ್ಟಿದ್ದಂಥ 2 ನೋಟಿಸ್ಗಳು ಕೂಡ ಕೋರ್ಟಲ್ಲೇ ಇದೆ. ಒಂದು ಈಗಾಗಲೇ ನ್ಯಾಯಾಲಯ ರದ್ದು ಮಾಡಿದೆ ನೋಟಿಸನ್ನು, ಹಿಂದಿನ ಮೂಡ ಕಮಿಷನರ್ಗೆ ನೀಡಿದಂಥ ನೋಟಿಸನ್ನು ಕೂಡ ರದ್ದು ಮಾಡಿದೆ. ಅದರಿಂದ ನ್ಯಾಯಾಲಯದ ಆದೇಶಗಳು ನಾವು ಮೊದಲಿಂದ ಹೇಳ್ತಾ ಇದ್ದಂಥ ಒಂದು ಮಾತೇನಂತ ಹೇಳಿದ್ರೆ, ನ್ಯಾಯಾಲಯದ ಆದೇಶ ಮತ್ತು ಈ ವಿಚಾರದಲ್ಲಿ ಯಾವುದೇ ರೀತಿಯಾದ ತನಿಖೆಗೆ ನಾವು ಖಂಡಿತವಾಗಿ ಮುಖ್ಯಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳ ಕುಟುಂಬಸ್ಥರಿರ್ಬೋದು ಇದನ್ನು ಸ್ವಾಗತ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ತನಿಖೆಯಿಂದ ಓಡೋಗುವಂಥ ಪ್ರಶ್ನೆ ಇಲ್ಲ. ಅದು ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ನಡೀತದೆ. ಕಾನೂನಿನ ಚೌಕಟ್ಟಿಂದ ಹೊರಗೆ ಆದಂಥ ಆದೇಶಗಳನ್ನು, ಪ್ರಕ್ರಿಯೆಗಳನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡ್ತೀವಿ. ಇದು ನ್ಯಾಯಾಲಯಕ್ಕೆ ಇವತ್ತು CBIಗೆ ಹಸ್ತಾಂತರ ಮಾಡಬೇಕು ಅಂತ ಹೋದಂಥವರು ಯಾರು ಲೋಕಾಯುಕ್ತ ತನಿಖೆ ಕೇಳಿದ್ರು ಅವರೇ ಹೋಗಿದ್ದಾರೆ. ಅದು ಕೂಡ ಬಹಳ ಮುಖ್ಯವಾದ ಸರ್. ಈಗ ಪ್ರತಿಭಟನೆ ಕೂಡ ಕಾನೂನು ಹೋರಾಟ ಅಲ್ಲ, ಸ್ವಾಗತ. ಈಗ ನೋಡಿ, ಕಾನೂನು ಪ್ರಕ್ರಿಯೆ ಅಂದರೆ ಕಾನೂನು ನಡಿನಲ್ಲಿ ಇರುವಂಥ ಪ್ರಕ್ರಿಯೆಯನ್ನು ಪಾಲಿಸಿ, ಪ್ರಕ್ರಿಯೆಯನ್ನು ಆಧರಿಸಿ ನಡೆಯುವಂಥದ್ದು ಎಲ್ಲ ಅದನ್ನು ಕೂಡ ನಾವು ಸ್ವಾಗತ ಮಾಡಲೇಬೇಕಲ್ಲ. ನ್ಯಾಯಾಲಯದ ಮೊರೆ ಹೋದರೆ ಪರವಾಗಿಲ್ಲ. ಆದರೆ ರಾಜಕಾರಣವಾಗಿ ಇವತ್ತು ಸಂಸ್ಥೆಗಳನ್ನು ಏನು ಬಳಕೆ ಆಗ್ತಾ ಇದೆ, ಅದು CBI ಇರ್ಬೋದು, ED ಇರ್ಬೋದು, ಇಂಥ ರಾಷ್ಟ್ರಮಟ್ಟದ ಸಂಸ್ಥೆಗಳೇನಿದೆ ಅದನ್ನು ನಾವು ಧಿಕ್ಕರಿಸ್ತಾ ಇದ್ದೀವಿ, ಅದನ್ನು ವಿರೋಧಿಸ್ತಾ ಇದ್ದೀವಿ. ಆದರೆ ಕಾನೂನಾತ್ಮಕ ಪ್ರಕ್ರಿಯೆ ನ್ಯಾಯಾಲಯಕ್ಕೆ ಯಾರು ಹೋಗಬಾರ್ದು, ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ಹೇಳುವಂಥ ಮಾತನ್ನು ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯಬದ್ಧವಾದಂಥ ಎಲ್ಲ ಪ್ರಕ್ರಿಯೆಗಳಿಗೆ ನಾವು ಕೂಡ ತಲೆಬಾಗ್ತೀವಿ, ಸ್ವಾಗತಿಸ್ತೀವಿ. ನಾನು CM ಅವರಿಗೆ ಗಮನಕ್ಕೆ ತಂದೆ, ಅದಕ್ಕೆ ಬಂದೆ. ನಾನು ಬೆಳಿಗ್ಗೆ ತೀರ್ಪಿದೆ ಅಂತ ಹೇಳುವಂಥದ್ದನ್ನು ಅವ್ರ ಗಮನಕ್ಕೆ ತಂದು ತೀರ್ಪು ಆದೇಶ ಹೊರಡಿಸಿದ ನಂತರ ಅದರ ಅಂಶಗಳನ್ನು ಕೂಡ ಅವರ ಗಮನಕ್ಕೆ ತಂದಿದ್ದೇನೆ. ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಅದೇ ಅವರು ಕೂಡ ಹೇಳುವಂಥ ಮಾತು ಇಷ್ಟೇ, ಕಾನೂನಿನ ಪ್ರಕ್ರಿಯೆಗೆ ನಾವೆಲ್ಲ ಕೂಡ. ನನ್ನ ಪ್ರಶ್ನೆ ನೀವು ಉತ್ತರ ಕೊಡಿ. ರಾಜ್ಯ ಉಚ್ಚ ನ್ಯಾಯಾಲಯ ಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳ ಕುಟುಂಬ ನಿರಪರಾಧಿ ಅಂತ ಹೇಳಿದ್ಯಾ ತೀರ್ಪಿನಲ್ಲಿ? ಸೊ ದೆನ್ ದೇರ್ ಎಂಡ್ಸ್ ದಿ ಮ್ಯಾಟರ್. ವೆನ್ ಹೈಕೋರ್ಟ್ ಹ್ಯಾಸ್ ಕ್ಲಿಯರ್ಲಿ ಸೆಡ್, when High Court has clearly indicated that they are not going to entertain the petition that was filed by Snehamayi Krishna seeking the entire investigation for CBI. At the same time, High Court has not given clean chit for Chief Minister family. ಇದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಈಗ ಲೋಕಾಯುಕ್ತವೇ ತನಿಖೆ ಮುಂದುವರಿಸೋದ್ರಿಂದ ಈಗ ನಿಮ್ಮ ಡಿಮಾಂಡ್ ಇದ್ದಂತ ಲೋಕಾಯುಕ್ತವೇ ತನಿಖೆ ಬೇಡ, ನಮಗೆ ಅದ್ರಲ್ಲಿ ವಿಶ್ವಾಸ ಇಲ್ಲ ಅನ್ನೋದ್ರಿಂದ ನೀವು ಹೋರಾಟ ಮಾಡಿದಂತ ಇಷ್ಟು ದಿನ. ನಾವು ಹೋರಾಟ ಮಾಡಿರ್ತಕ್ಕಂಥದ್ದು ಮೈಸೂರಿನ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬ ಭಾಗಿಯಾಗಿದ್ದಾರೆ, ಸಾವಿರಾರು ಕೋಟಿ ಹಣ ಲೂಟಿಯಾಗಿದೆ ಅನ್ನುವ ಆರೋಪವನ್ನು ಮಾಡಿದ್ದೇವೆ. ನಮ್ಮ ಆರೋಪ ಏನು ಮಾಡಿದ್ವಿ, ಈವನ್ ಟುಡೇ ನಮ್ಮ ಅಲಿಗೇಷನ್ ಇಟ್ಸ್ ಹೋಲ್ಡ್ಸ್ ಗುಡ್. ಇವತ್ತು ಕೂಡ ನಾವು ಆರೋಪ ಏನು ಮಾಡಿದ್ವಿ ಅದ್ರ ಬದ್ಧತೆ ನಾವಿದೆ, ಅದ್ರ ಪ್ರಕಾರ ನಾವು ನಿಂತಿದ್ದೇವೆ. ಲೋಕಾಯುಕ್ತ ತನಿಖೆ ಮಾಡಿ ಏನು ರಿಪೋರ್ಟ್ ಕೊಡ್ತಾರೆ, ಯಾವ ರೀತಿ ತನಿಖೆ ನಡೀತಾ ಇದೆ ನೋಡೋಣ. ಬರೋದಿಂದಲೇ ಆ ರಿಪೋರ್ಟ್ ಬಂದ್ಮೇಲೆ ನಾವು ಮಾತನಾಡ್ತೇವೆ. ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ಕೇವಲ ಅಧಿಕಾರಿಗಳಷ್ಟೇ ಶಾಮೀಲು, ಸಿದ್ದರಾಮಯ್ಯ ಹಾಗೆ ಅವ್ರ ಕುಟುಂಬ ಏನೆಲ್ಲ ಇದ್ರ ಪ್ರಮುಖರು ಅವರೆಲ್ಲರೂ ಕೂಡ ಬಚಾವಾಗುವಂತ ಸಾಧ್ಯತೆಗಳಿದೆ ಅಂತಕ್ಕಂಥ ಈಗಾಗಲೇ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಆ ತನಿಖೆಯ ಸತ್ಯಾಂಶ ಏನಿದೆ ಆ ವರದಿ ಹೊರಗಡೆ ಬರಲಿ, ಆಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆನ ನೀಡ್ತೇವೆ. ಆದರೆ ಇವತ್ತಿನ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪು ಮುಖ್ಯಮಂತ್ರಿಗಳು ನಿರಪರಾಧಿ ಅಥವಾ ಮುಖ್ಯಮಂತ್ರಿಗಳ ಕುಟುಂಬ ನಿರಪರಾಧಿ ಅನ್ನೋ ಮಾತನ್ನು ಹೇಳಿಲ್ಲ. ಸೊ ಅಲ್ಟಿಮೇಟ್ಲಿ ಲೋಕಾಯುಕ್ತ ಏನು ವರದಿ ಕೊಡ್ತದೆ ಅದನ್ನು ಕಾದು ನೋಡೋಣ. ಅದರ ನಂತರ ನಾವು ಉತ್ತರವನ್ನು ನೀಡ್ತೇವೆ. ಯಡಿಯೂರಪ್ಪ ವಿರುದ್ಧ ಕೇಸನ್ನು ಕೂಡ ಕಾಂಗ್ರೆಸ್ನವರು ದೊಡ್ಡದಾಗಿ ಅಸ್ತ್ರವನ್ನಾಗಿ ಮಾಡ್ಕೊಂಡಿದ್ರು, ಇವತ್ತು ರಿಲೀಫ್ ಸಿಕ್ಕಿದೆ. ಇದ್ರ ಬಗ್ಗೆ ತಮ್ಮದೇ ನೋಡಿ, ರಾಜ್ಯ ಉಚ್ಚ ನ್ಯಾಯಾಲಯ ಯಡಿಯೂರಪ್ಪನವರ ವಿರುದ್ಧ ಇದ್ದಂಥ ಪೋಕ್ಸೋ ಕೇಸ್ನಲ್ಲಿ ಏನು ಲೋಯರ್ ಕೋರ್ಟ್ ಒಂದು ಸಮನ್ಸನ್ನು ಇಶ್ಯೂ ಮಾಡಿತ್ತು. ಆ ಸಮನ್ಸ್ ಇದು ಒಂದ್ ಕಡೆ ತಂದೆ ವಿಚಾರವಾಗಿ ಸಿಕ್ಕಿರುವಂಥ ತೀರ್ಪನ್ನು ಸ್ವಾಗತಿಸ್ತಾ ಇರುವಂಥ ವಿಜಯೇಂದ್ರ ಅವರು, ಮತ್ತೊಂದು ಕಡೆ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟ ಹಾಗಿನ ತೀರ್ಪನ್ನು ಅವರು ಮುಂದಿನ ಹಂತದಲ್ಲಿ ಅದನ್ನು ಪ್ರಶ್ನೆ ಮಾಡ್ತೀವಿ ಅನ್ನುವಂಥ ರೀತಿಯಾಗಿ ಹೇಳ್ತಾ ಇದ್ದಾರೆ.